ಸೂಕ್ತ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯ ಶ್ರೀನಿವಾಸ್. ಅಖಿಲ ಭಾರತ ಬಿಲ್ಲವರ ಯೂನಿಯನ್ ವತಿಯಿಂದ ಆಯೋಜನೆಗೊಂಡಿರುವ ಜಾಗತಿಕ ಬಿಲ್ಲವರ ಕ್ರೀಡೋತ್ಸವವು ಜನವರಿ 18ರಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆಯಲಿದೆ ಎಂದು ಯೂನಿಯನ್ ಅಧ್ಯಕ್ಷ ನವೀನ್ ಚಂದ್ರ ಡಿ ಸುವರ್ಣ ಹೇಳಿದರು. ಬಿಸಿ ರೋಡಿನಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮುದಾಯದ ಯುವಕರನ್ನ ಸಂಘಟಿಸಿ ಸಮುದಾಯದ ಮುಖ್ಯ ವಾಹಿನಿಗೆ ತಂದು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣದ ದೃಷ್ಟಿಯಿಂದ ಈ ಕ್ರೀಡೋತ್ಸವವನ್ನು ಆಯೋಜಿಸಲಾಗಿದೆ. ಪಂದ್ಯಾಟದಲ್ಲಿ ಬಿಲ್ಲವ ಮತ್ತು ಅದರ ಇತರ ಉಪಪಂಗಡದವರಿಗೆ ಮಾತ್ರ ಆಟಗಾರರಿಗೆ, ವ್ಯವಸ್ಥಾಪಕರಿಗೆ ಭಾಗವಹಿಸಲು ಅವಕಾಶವಿರುತ್ತದೆ ಎಂದರು. ಪುರುಷರ ಕಬಡ್ಡಿಯಲ್ಲಿ 24 ತಂಡಗಳು, ಮಹಿಳಾ ಕಬಡ್ಡಿ, ಥ್ರೋಬಾಲ್, ಪುರುಷರ ವಾಲಿಬಾಲ್ನಲ್ಲಿ ತಲಾ 16 ತಂಡಗಳಿಗೆ ಅವಕಾಶವಿದೆ. ಈಗಾಗಲೇ ಆನ್ಲೈನ್ ನೋಂದಣಿ ಆರಂಭಗೊಂಡಿದ್ದು ನವೆಂಬರ್ 30ರೊಳಗೆ ನೋಂದಣಿ ಮಾಡಬೇಕಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಭುವನೇಶ್ ಪಚಿನಟ್ಕ, ಬೇಬಿ ಕುಂದರ್, ಜೀವನ್ ಕುಮಾರ್ ತೊಕ್ಕಟ್ಟು, ಜಯಪ್ರಕಾಶ್ ಜೆಎಸ್, ಸದಾನಂದ ಪೂಜಾರಿ, ನ್ಯಾಯವಾದಿ ಎಂ ಚಂದ್ರಶೇಖರ ಪೂಜಾರಿ, ದಿನೇಶ್ ಸುವರ್ಣ ರಾಯ್ ಉಪಸ್ಥಿತರಿದ್ದರು. ಕರಾವಳಿ ಕರ್ನಾಟಕದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಈ ಬಿಲ್ಲವ ಸಮಾಜದ ಪ್ರಥಮ ಜಾಗತಿಕ ಬಿಲ್ಲವರ ಕ್ರೀಡೋತ್ಸವ ಜನವರಿ 18ರಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದ ಲೋಗೋವನ್ನು ಈಗಾಗಲೇ ನಮ್ಮ ಕರ್ನಾಟಕದ ಖ್ಯಾತ ಚಲನಚಿತ್ರ ನಟ ಡಾಕ್ಟರ್ ರಾಜ್ಕುಮಾರ್ ರವರ ಪ್ರಥಮ ಪುತ್ರ ಶಿವರಾಜ್ ಕುಮಾರ್ ರವರು ಇತ್ತೀಚೆಗೆ ಬಿಡುಗಡೆ ಮಾಡಿದರು. ಅವರು ಲೋಗೋ ಬಿಡುಗಡೆ ಮಾಡಿ, ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ, ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಕರೆ ಕೂಡ ಕೊಟ್ಟಿದ್ದಾರೆ. ಈ ಒಂದು ಕ್ರೀಡೋತ್ಸವ ಸಮಾಜದ ಯುವಕರನ್ನು ಸಂಘಟಿಸಿ ಸಮಾಜದ ಯುವಕರನ್ನು ಮುಖ್ಯ ವಾಹಿನಿಯಲ್ಲಿ ತಂದು ಒಂದು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಮಾಡಬೇಕಂತ ಉದ್ದೇಶದಿಂದ ಇದನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ಈ ಕ್ರೀಡಾಕೂಟದಲ್ಲಿ ಪುರುಷರಿಗೆ ಕಬಡ್ಡಿ, ಮಹಿಳೆಯರಿಗೆ ಕೂಡ ಕಬಡ್ಡಿ ಇದೆ, ಪುರುಷರಿಗೆ ವಾಲಿಬಾಲ್, ಮಹಿಳೆಯರಿಗೆ ಥ್ರೋಬಾಲ್ 4 ಪಂದ್ಯಾಟಗಳಿವೆ. ಇದರಲ್ಲಿ ಒಳ್ಳೆ ಪ್ರೈಸ್ ಮೊತ್ತವನ್ನು ಕೂಡ ನೀಡ್ತಾ ಇದ್ದೇವೆ. ಪುರುಷರ ಕಬಡ್ಡಿಗೆ ಪ್ರಥಮ ಬಹುಮಾನ ರೂಪಾಯಿ 2 ಲಕ್ಷ, ಮತ್ತೆ ಅದರೊಟ್ಟಿಗೆ ಟ್ರಾಫಿ ಕೊಡ್ತಾ ಇದ್ದೇವೆ. ದ್ವಿತೀಯ ಬಹುಮಾನ 1 ಲಕ್ಷ ಮತ್ತೆ ಟ್ರಾಫಿ. ತೃತೀಯ ಬಹುಮಾನ ರೂಪಾಯಿ 50,000 ಮತ್ತೆ ಟ್ರಾಫಿ. ಅದೇ ಚತುರ್ಥ ಬಹುಮಾನ ರೂಪಾಯಿ 25,000 ಮತ್ತೆ ಟ್ರಾಫಿ. ಮತ್ತೆ ವಿವಿಧ ಬಾಕಿ ಉಳಿದಂತಹ ಈ ಮಹಿಳಾ ಕಬಡ್ಡಿ ಆಗಿರ್ಬೋದು, ಮತ್ತೆ ಇದು ವಾಲಿಬಾಲ್ ಆಗಿರ್ಬೋದು, ಥ್ರೋಬಾಲ್ ಆಗಿರ್ಬೋದು, ಇದಕ್ಕೆಲ್ಲ ಪ್ರಥಮ ಪ್ರೈಸ್ 1 ಲಕ್ಷ ರೂಪಾಯಿ ಮತ್ತೆ ಟ್ರಾಫಿ. ದ್ವಿತೀಯ ಬಹುಮಾನ ರೂಪಾಯಿ 50,000 ಮತ್ತೆ ಟ್ರಾಫಿ. ತೃತೀಯ ಬಹುಮಾನ ರೂಪಾಯಿ 25,000 ಮತ್ತೆ ಟ್ರಾಫಿ. ಚತುರ್ಥ ಬಹುಮಾನ ರೂಪಾಯಿ 10,000 ಮತ್ತೆ ಟ್ರಾಫಿ. ಬೆಳಿಗ್ಗೆಯಿಂದ ಸಾಯಂಕಾಲ ಈ ಕ್ರೀಡಾಕೂಟ ನಡೀಲಿಕ್ಕಿದೆ. ಬೆಳಿಗ್ಗೆ ಉದ್ಘಾಟನಾ ಸಮಾರಂಭ, ಅದೇ ರೀತಿ ಸಾಯಂಕಾಲ ಸಮಾರೋಪ ಸಮಾರಂಭದಲ್ಲಿ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಗುತ್ತದೆ. ಕಬಡ್ಡಿ, ಪುರುಷರ ಕಬಡ್ಡಿಗೆ 24 ಟೀಮ್ ಇದೆ. ಅದೇ ರೀತಿ ಮಹಿಳೆಯರ ಕಬಡ್ಡಿಗೆ 12 ಟೀಮು, 16 ಟೀಮ್, ಸಾರಿ. ಅದೇ ವಾಲಿಬಾಲಿಗೆ 16 ಟೀಮು, ಥ್ರೋ ಬಾಲಿಗೆ ಕೂಡ 16 ಟೀಮಿಗೆ ಸೀಮಿತಗೊಳಿಸಿದ್ದೇವೆ. ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಪ್ರಾರಂಭ ಆಗಿದೆ. ಆನ್ಲೈನ್ ರಿಜಿಸ್ಟ್ರೇಷನ್ ಇದು ಲಿಂಕ್ ಕೊಟ್ಟಿದ್ದೇವೆ. ಆ ಲಿಂಕ್ ಓಪನ್ ಮಾಡಿದರೆ ರಿಜಿಸ್ಟ್ರೇಷನ್ ಫಾರ್ಮ್ ಬರ್ತದೆ. ಅದರಲ್ಲಿ ಬೈಕದ ಮಾಹಿತಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಬೋದು. ರಿಜಿಸ್ಟ್ರೇಷನ್ ಫ್ರೀ ಆಗಿದೆ, ಏನು ದುಡ್ಡು ಕೊಡ್ಲಿಕ್ಕಿಲ್ಲ, ಫೀಸ್ ಇಲ್ಲ. ಬಿಲ್ಲವ, ಈಡಿಗ, ನಾಮದ ರೀತಿ ಅಂತೇಳಿ ಬೇರೆ ಬೇರೆ ಹೆಸರನ್ನ ಕರೆಯುವಂಥ 26 ಪಂಗಡಗಳಿವೆ. ಈ ಎಲ್ಲ ಪಂಗಡದಲ್ಲಿ ಭಾಗವಹಿಸ್ಬೋದು. ಆದರೆ ಅವರು ಬಿಲ್ಲವರು ಅಂತ ಹೇಳಿ ಆ ಸಂಘದಿಂದ ಸರ್ಟಿಫಿಕೇಟ್ ತಗೊಳ್ಬೇಕು. ಯಾರು ಆ ತಂಡಕ್ಕೆ. ಒಂದೊಂದು ತಂಡದಲ್ಲಿ ಸ್ಟೇಟ್ ಲೆವೆಲ್ಲು, ನೇಷನಲ್ ಲೆವೆಲ್ಲು, ಇಂಟರ್ನ್ಯಾಷನಲ್ ಲೆವೆಲ್ಲು ಅದರಲ್ಲಿ ಆಟ ಆಡಿದವರು 2 ಸದಸ್ಯರಿಗೆ 2 ಮಂದಿಗೆ ಮಾತ್ರ ಈ ಒಂದೊಂದು ಟೀಮ್ನಲ್ಲಿ ಅವಕಾಶ. ಶ್ರೇಯಸ್ ಇಂಜಿನಿಯರಿಂಗ್ ವರ್ಕ್ಸ್
ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಎಲ್ಲ ರೀತಿಯ ಗೇಟ್, ಗ್ರಿಲ್ಸ್, ರೂಪ್ ಟ್ರಾಸ್, ಸೇಫ್ಟಿ ಗ್ರಿಲ್ಸ್, ಮೆಟಲ್ ಶೀಟ್, SS ವರ್ಕ್ಸ್ ಹಾಗೂ ಗೋಲ್ಡನ್ ಸ್ಟ್ರಕ್ಚರ್ಸ್ ವರ್ಕ್ಸ್ ಹಾಗೂ ಇನ್ನಿತರ ಕೆಲಸಗಳನ್ನು ಗ್ರಾಹಕರ ಅವಶ್ಯಕತೆಗೆ ಅನುಗುಣವಾಗಿ ಮಿತ ದರದಲ್ಲಿ ಮಾಡಿಕೊಡಲಾಗುವುದು. ನಮ್ಮ ಈ ಸೇವೆಯು ಕರಾವಳಿ ಮಾತ್ರವಲ್ಲದೆ ಕರ್ನಾಟಕ ರಾಜ್ಯದಾದ್ಯಂತ ಲಭ್ಯವಿರಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೇಯಸ್ ಇಂಜಿನಿಯರಿಂಗ್ ವರ್ಕ್ಸ್, ಸರಸ್ವತಿ ಕಾಂಪ್ಲೆಕ್ಸ್, ಬಸವನಗುಡಿ, ಮಡಂತ್ಯಾರ್. 9104210027 8971831945.